ಹೊಸದುರ್ಗ ಪಟ್ಟಣದ ಕೊಬ್ಬರಿಪೇಟೆಯ ಕನಕ ಮಠದ ಮುಂಭಾಗದಲ್ಲಿ ಕೆಪಿಸಿಸಿ ಸದಸ್ಯರಾದ ಅಲ್ತಾಫ್ ಪಾಷಾ ಅವರ ಜನ್ಮದಿನವನ್ನು ಅಭಿಮಾನಿಗಳು ಹಾಗೂ ಮುಖಂಡರು ಅತ್ಯಂತ ಸಂಭ್ರಮ ಮತ್ತು ಅದ್ದೂರಿಯಿಂದ ಆಚರಿಸಿದರು. ಜನ್ಮದಿನದ ಅಂಗವಾಗಿ ಬೆಳಗ್ಗೆಯಿಂದಲೇ ಅಭಿಮಾನಿಗಳು, ಸ್ನೇಹಿತರು ಹಾಗೂ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಆಗಮಿಸಿ ಅಲ್ತಾಫ್ ಪಾಷಾ ಅವರಿಗೆ ಹೂಗುಚ್ಛ ನೀಡಿ ಕೇಕ್ ಕತ್ತರಿಸಿ ಶುಭ ಕೋರಿದರು. ಕಾರ್ಯಕ್ರಮ ಸ್ಥಳದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗವಹಿಸಿ ಜನ್ಮದಿನದ ಸಂಭ್ರಮವನ್ನು ಹೆಚ್ಚಿಸಿದರು. ಈ ಸಂದರ್ಭದಲ್ಲಿ ಹೊಸದುರ್ಗ ಶಾಸಕ ಬಿಜಿ ಗೋವಿಂದಪ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ತಾಫ್ ಪಾಷಾ ಅವರಿಗೆ ಶುಭ ಹಾರೈಸಿದರು. ಸಮಾಜಮುಖಿ ಕಾರ್ಯಗಳ ಮೂಲಕ ಜನರ ವಿಶ್ವಾಸ ಗಳಿಸಿರುವ ಅಲ್ತಾಫ್ ಪಾಷಾ ಅವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉನ್ನತ ಸ್ಥಾನಮಾನಗಳನ್ನು ಪಡೆದು ಜನಸೇವೆಯಲ್ಲಿ ತೊಡಗಲಿ ಎಂದು ಆಶಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಭಿಮಾನಿಗಳು, ಅಲ್ಪಸಂಖ್ಯಾತರ ಸಮುದಾಯದ ಸೇರಿದಂತೆ ಎಲ್ಲ ವರ್ಗದ ಜನರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುವ ಅಲ್ತಾಫ್ ಪಾಷಾ ಅವರು ಸದಾ ಜನಪರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದು, ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ಇನ್ನಷ್ಟು ದೊಡ್ಡ ಜವಾಬ್ದಾರಿಗಳನ್ನು ನಿರ್ವಹಿಸುವ ಅವಕಾಶ ದೊರೆಯಲಿ ಎಂದು ಹಾರೈಸಿದರು. ಜನ್ಮದಿನದ ಅಂಗವಾಗಿ ವಿಶೇಷ ಪ್ರಾರ್ಥನೆ ನಡೆಯಿತು. ವಿವಿಧ ದೇವಾಲಯ, ಮಸೀದಿ ಹಾಗೂ ಧಾರ್ಮಿಕ ಕೇಂದ್ರಗಳಲ್ಲಿ ಅವರ ಆರೋಗ್ಯ, ಆಯುಷ್ ಮತ್ತು ರಾಜಕೀಯ ಭವಿಷ್ಯ ಯಶಸ್ಸಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಹಲವರು ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದರು. ಈ ವೇಳೆ ಕಾಂಗ್ರೆಸ್ನ ಮುಖಂಡರು, ವಿವಿಧ ಘಟಕಗಳ ಪದಾಧಿಕಾರಿಗಳು, ಯುವ ಕಾರ್ಯಕರ್ತರು, ಹಿರಿಯ ನಾಗರಿಕರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಉಪಸ್ಥಿತರಿದ್ದು ಅಲ್ತಾಫ್ ಪಾಷಾ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿದರು. ಒಟ್ಟಾರೆ ಹೊಸದುರ್ಗ ಪಟ್ಟಣದಲ್ಲಿ ಅಲ್ತಾಫ್ ಪಾಷಾ ಅವರ ಜನ್ಮದಿನವು ಅಭಿಮಾನಿಗಳ ಅಭಿನಂದನೆಗಳ ಮಹಾಪೂರ್ವ ನಡುವೆ ಸಡಗರ ಸಂಭ್ರಮದಿಂದ ನೆರವೇರಿತು.
ಕಳೆದ ಚುನಾವಣೆಯಲ್ಲಿ ನಗರದ ಮತ್ತು ತಾಲೂಕಿನಾದ್ಯಂತ ಸಂಚಾರ ಮಾಡಿ ಎಲ್ಲರೂ ಕೂಡ ಒಗ್ಗೂಡಿಸಿ ಹೆಚ್ಚು ಮತದಾನ ಮಾಡಿಸಿ ಇವತ್ತು ನಮ್ಮ ಗೆಲುವಿಗೆ ಸಾಕ್ಷೀಭೂತರಾಗಿದ್ದಾರೆ. ನಗರದ ಎಲ್ಲ ಪ್ರದೇಶಗಳಲ್ಲೂ ಕೂಡ ಸಂಘಟನೆ ಮಾಡಿ ಸಂಘಟನೆ ಮೂಲಕ ಇವತ್ತು ಪಕ್ಷದ ಸಂಘಟನೆಗೆ ಒತ್ತು ಕೊಟ್ಟಿದ್ದಾರೆ. ಮತ್ತೊಂದು ಜವಾಬ್ದಾರಿಯನ್ನು ಅವರಿಗೆ ನಗರದ ಎಲ್ಲರಿಗೂ ಕೂಡ ತಾಲೂಕಿನ ಎಲ್ಲರಿಗೂ ಕೂಡ ಕೊಡ್ತಕ್ಕಂಥ ಕೆಲಸ ಬಂದಿದೆ. ಕಳೆದ ವಾರದಲ್ಲಿ ಸಿದ್ದರಾಮನಗರದಲ್ಲಿ ಮತದಾರ ಪಟ್ಟಿ ಪರಿಷ್ಕರಣೆ ಒಂದು ಕಾರ್ಯಕ್ರಮದ ಏರ್ಪಾಡು ಮಾಡಿದ್ವಿ. ದಯಮಾಡಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಮುಂದಿನ ತಿಂಗಳು ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಮನೆಗೆ ಚುನಾವಣಾಧಿಕಾರಿಗಳು ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮತಗಳ ಅಂದರೆ ಬಿಟ್ಟೋಗಿರ್ತಕ್ಕಂಥ ಮತಗಳೆಲ್ಲ ಮನೆಗಿರ್ತಕ್ಕಂಥ ಎಲ್ಲರೂ ಮತಪಟ್ಟಿ ಸೇರಿಸ್ಕೋಬೇಕು. ನಾನು ಸೇರ್ಕೋಬೇಕು, ನೀವು ಸೇರ್ಕೋಬೇಕು, ಎಲ್ಲರೂ ಸೇರ್ಕೋಬೇಕು. ಯಾರು ಬಿಟ್ಟೋಗ್ಯಾರ ಸೇರಿಸ್ಕೊಳಕ್ಕೆ ಬಂದರೆ ಬಿಟ್ಟರು ಅಂತಲ್ಲ. ಮತಪಟ್ಟಿ ಪೂರ್ತಿ ಹೊಸ ಮತಪಟ್ಟಿ ರಚನೆ ಆಗ್ತಾ ಇದೆ. ನಾನು ಸೇರ್ಬೇಕು, ನನ್ನ ಹೆಂಡತಿ ಸೇರ್ಬೇಕು, ಮಕ್ಕಳು ಸೇರ್ಬೇಕು, ಸೊಸೆಯರು ಸೇರ್ಬೇಕು, ಎಲ್ಲರೂ ಸೇರಿಸ್ಬೇಕು ಮತಪಟ್ಟಿಗೆ. ಮತ್ತು ಈ ವಿಶೇಷವಾಗಿ ಈ ಕಾರ್ಯಕ್ರಮ ಮುಂದಿನ ತಿಂಗಳು ಪ್ರಾರಂಭ ಆಗ್ತದೆ. ದಯಮಾಡಿ ಎಲ್ಲರೂ ಕೂಡ ತಮ್ಮ ತಮ್ಮ ವಾರ್ಡ್ನಲ್ಲಿ ತಮ್ಮ ಮನೆಯಲ್ಲಿದ್ದು ಈ ಮತಪಟ್ಟಿ ಪರಿಷ್ಕಾರದಲ್ಲಿ ಭಾಗವಹಿಸಿ ಮತಪಟ್ಟಿಯನ್ನು ತಯಾರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮುಂದಿನ 2 ತಿಂಗಳಲ್ಲಿ ಪುರಸಭೆ ಚುನಾವಣೆ ಬರ್ತದೆ. ಆ ಪುರಸಭೆ ಚುನಾವಣೆಯಲ್ಲಿ ನನ್ನ ಮತ ಇಲ್ಲ ಅಂತಕ್ಕಂಥ ಅವಕಾಶಗಳು ಆಗಬಾರ್ದು. ಇವತ್ತು ಇವೆಲ್ಲರೂ ಸೇರಿ ಎಷ್ಟು ಜವಾಬ್ದಾರಿಯುತವಾಗಿ ಮತಪಟ್ಟಿನಲ್ಲಿ ಮತ ಸೇರಿಸಿರ್ತಾರೋ ಅಷ್ಟು ಹೊಸರ ನಗರಕ್ಕೆ ಮತ್ತು ಮತದಾರರಿಗೆ ಎಲ್ಲರೂ ಕೂಡ ಒಳ್ಳೆಯದು. ಇವತ್ತು ನಮ್ಮ ಅಲ್ತಾಫ್ ಪಾಷನ ಈ ಜನ್ಮದಿನ ಆಚರಣೆ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನು ಕೂಡ ತಿಳಿಸಿ ಇವತ್ತು ನೀವೆಲ್ಲರೂ ಕೂಡ ಅತ್ಯಂತ ಸಂಭ್ರಮ ಸಡಗರದಿಂದ ಈ ಒಂದು ಜನ್ಮದಿನದ ಆಚರಣೆಗೆ ಬಂದಿದ್ದೀರ. ನೀವೆಲ್ಲರೂ ಕೂಡ ಶುಭ ಕೋರಿದ್ದೀರ. ಅವ್ರಿಗೆ ಅವ್ರ ಕುಟುಂಬಕ್ಕೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಇವತ್ತು ನಾವು ಕೂಡ ನೀವೆಲ್ಲರೂ ಪ್ರತಾಪವಾಗಿ ಹೇಳ್ತಿದ್ದ ಮಂತ್ರಿಯಾಗಿ ಬರ್ತಾರೆ ಅಂತೇಳಿ ಅದು ಕನಸಿನ ಮಾತು ಕಾಂಗ್ರೆಸ್ ಪಕ್ಷದಾಗ. ಅದನ್ನು ನಾವು ಆಸೆನೇ ಇಟ್ಕೊಂಡಿಲ್ಲ. ಆಯ್ತಯ್ಯ, ನಾನು ಆಗ್ತೇನೆ, ಮಾಡಿರ್ಬೇಕಲ್ಲ. ಆಯ್ತು ಇವತ್ತು ನಿಮ್ಮೆಲ್ಲರ ಶುಭ ಹಾರೈಕೆ ಮಂತ್ರಿ ಸ್ಥಾನ ಸಿಕ್ಕಲಿ, ನಾವು ಬೇಡ ಅಂತ ಹೇಳೋದಿಲ್ಲ. ಅದು ಎಲ್ಲರೂ ಕೂಡ ಒಳ್ಳೇದು ಹಾರೈಸಿದ್ರೆ ಅವರೆಲ್ಲ ಸೇರಿ ನೀವೆಲ್ಲ ಬೆಳೆಸಿದ್ದಕ್ಕೆ ಈ ಅಲ್ತಾಫ್ ಪಾಷಕ್ಕೆ ಇಷ್ಟು ಅಭಿಮಾನ ಹುಟ್ಟಿರೋದು ಬಿಟ್ರೆ ಕೇವಲ ಒಂದು ಅಲ್ತಾಫ್ ಪಾಷ ಅಷ್ಟೇ ಒಬ್ಬ ಗೌಸಿಯ ಈಗ ಹಾಜಿ ಮೂಲೆಯ ಒಬ್ಬ ಹುಡುಗ ನಾನು. ನೀವೆಲ್ಲ ಸೇರಿ ನಮ್ಮ ಗೋವಿಂದಪ್ಪರ ಆಶೀರ್ವಾದದಿಂದ ಈ ಲೆವೆಲ್ಗೆ ನಿಮ್ಮ ಪ್ರೀತಿಯಿಂದ ಬೆಳೆದಿದ್ದೀವಿ. ಬಂದಿದ್ದೀರಲ್ಲ, ನಿಜವಾಗ್ಲೂ ನೀವು ಅಭಿಮಾನಿಗಳು. ನನಗೇನು ಅನ್ನಿಸ್ತೈತೆ, ನಾನು ಇವತ್ತು ಅಂದ್ಕೊಂಡೆ, ನನಗೆ ಭಾರಿ ಸಂತೋಷ ಆಗ್ತದೆ. ಬೆಳಿಗ್ಗೆನೆ 5 ಗಂಟೆಗೆ ಒಂದು ಫೋನ್ ಬರುತ್ತೆ ನನಗೆ, ರುದ್ರಾಭಿಷೇಕ ಇಟ್ಕೊಂಡಿದ್ದೀವಿ ನಾವು ಈಶ್ವರ ದೇವಸ್ಥಾನದಾಗೆ ಅಂತ ಬರುತ್ತೆ. ಅಲ್ಲಪ್ಪ, ರುದ್ರಾಭಿಷೇಕ ಎಲ್ಲಿ ಮಾಂಸಾಬಿ, ಎಲ್ಲಿ ರಾಮನಾಮಿ, ನೀವು ರುದ್ರಾಭಿಷೇಕ ನೀವು ನಮಗೆಲ್ಲಿ ಮ್ಯಾಚ್ ಆಗತ್ತೆ ಅಂದೆ. ಅಣ್ಣ, ನೀನು ಕೇವಲ ಮುಸಲ್ಮಾನರನ್ನಲ್ಲ, ನೀನು ಇರ್ಬೋದು ನಿಮ್ಮ ಮುಸಲ್ಮಾನ ಸಮಾಜದಾಗೆ ನಮಗೆಲ್ಲ ಪ್ರೀತಿ ಪಾತ್ರ ಅಣ್ಣ. ನಾವು ನಿನ್ನ ಹೆಸರಲ್ಲೇ ಮತ್ತೆ ಶಾಸಕರ ಹೆಸರಲ್ಲೇ ನಾವು ರುದ್ರಾಭಿಷೇಕ ಮಾಡ್ತೀವಿ. ಸಂತೋಷ. ನಮ್ಮ ಶಾಸಕರ ಹೆಸರು ಬಂದ್ಬಿಟ್ರೆ ನಾವು ರಾತ್ರಿ ನೋಡಿದ್ವಾಗಿ ಬೆಳಗ್ಗೆ ಆಗಿರ್ತೀವಿ. ಅಷ್ಟು ನಾವು ಪ್ರೀತಿ ಮಾಡ್ತೀವಿ ಶಾಸಕರಿಗೆ. ಆಯಿತು ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ ಅಂದರೆ, ರುದ್ರಾಭಿಷೇಕ ಈಶ್ವರ ದೇವಸ್ಥಾನದಲ್ಲಿ ಮಾಡಿ ನಮ್ಮ ಗೋವಿಂದಪ್ಪರಿಗೆ ಸಚಿವ ಸ್ಥಾನ ಸಿಗಲಿ, ಜೊತೆಗೆ ನಮ್ಮ ಅಣ್ಣನಿಗೆ ಒಳ್ಳೆ ನಿಗಮ ಸ್ಥಾನ ಸಿಗಲಿ ಅಂತ ಒಂದು ಮಾಡಿದ್ರು. ಅದಕ್ಕೆ ಸಂತೋಷ, ಆಭಾರಿ ಇದ್ದೀನಿ ನಾನು. ಮತ್ತು ಜೊತೆಗೆ ಅದಾದ್ಮೇಲೆ ವೃದ್ಧಾಶ್ರಮದಲ್ಲೇನೋ ಊಟಕ್ಕೇನೋ ಅಕ್ಕಿ ಕೊಟ್ಟರಂತೆ, ಮತ್ತು ಅಲ್ಲೆಲ್ಲ ಇದು ಮಾಡಿದ್ರಂತೆ. ಸಂತೋಷ. ಅದಾದ್ಮೇಲೆ ನನ್ನ ಸ್ನೇಹಿತರು ಅನ್ವರ್ ಸಾಬ್ರು, ಬಾಬು ಅವರೆಲ್ಲರೂ ದರ್ಗದಲ್ಲಿ ಸಾಕಷ್ಟು ಅವರು ಅಲ್ಲಿ ವಹಿಸಿ ಪೂಜೆ ನಡೆಸಿದ್ರು. ಎಲ್ಲ ಮಸೂತಿಗಳಲ್ಲೆಲ್ಲರೂ ಪ್ರಾರ್ಥನೆ ನಡೆಸಿದ್ರು. ಸಂತೋಷ. ನಮ್ಮ ಇಲ್ಲೆಲ್ಲ ಇರೋ ಕೊಡ್ಬೈಪೇಟೆ, ಗೌಸಿನಗರ ನೀವು ಯುವಕರು ಎಲ್ಲರೂ ಸೇರಿ ಬಂದಿದ್ದೀರಾ. ಜಾತಿ ಭೇದ ಎಲ್ಲ ಮರ್ತು ಬಂದಿದ್ದೀರಾ. ಇವತ್ತು ನನಗನ್ಸತ್ತೆ ನಿಜವಾಗ್ಲೂ ಏನಾರ ಒಂದು ಎಲ್ಲರಿಗೂ ಬೆರ್ತು ನಾವೇನಾರ ಕೆಲಸ ಮಾಡಿದ್ರೆ ಇದು
ನಾವು ಏನಾರ ಎಲ್ಲ ಮರೆತು ಜಾತಿ ಭೇದ ಎಲ್ಲ ಬಿಟ್ಟು ಮರೆತಿದ್ರೆ ಹಿಂಗ್ ಬಾಳ್ತೀವಿ ನಾವು. ಕುವೆಂಪು ಹೇಳ್ದಂಗೆ ಬಾಳ್ತೀವಿ ನಾವು. ಶಾಂತಿಯ ತೋಟ ಅಂತ ಕುವೆಂಪು ಹೇಳಿದಾರಲ್ಲ, ಅದೇ ರೀತಿ ನಾವು ಬದುಕಕ್ಕೆ ಸಾಧ್ಯ. ಈ ಭಾರತ ದೇಶದಲ್ಲಿ ಎಲ್ಲ ಹೂ ಸೇರಿದ್ರೆ ಎಷ್ಟು ತೋಟ ಸುಂದರವಾದ ಕಾಣುತ್ತೆ. ಎಲ್ಲಾ ರೀತಿ ಹೂ ತೋಟದಲ್ಲಿ ಹಂಗೆ ಎಲ್ಲಾ ರೀತಿ ಹೂ ಸೇರಿದ್ದಾರೆ ಅನ್ನಂಗೆ ಕಾಣುತ್ತೆ. ಹೂ ತೋಟ ನಂಗೆ ಕಾಣ್ತಿದೆ ನೋಡಿ. ಪ್ರತಿಯೊಂದು ಜಾತಿ ಐತಿ, ಯಾವ ಜಾತಿ ಭೇದ ಇಲ್ಲದಲೆ ಈ ಸಂದರ್ಭದಲ್ಲಿ ಇದ್ರಾಗೆ ಜಾತಿ ಭೇದ ಜಾತಿಯನ್ನ ಒಂದು ಕೋಮು ವೇದಿ ಇದ್ರಾಗೆ ಇವತ್ತು ಪ್ರೀತಿ ಪಾತ್ರವಾಗಿ ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲದಕ್ಕೆ ಇವತ್ತು ನಮ್ಮ ಶಾಂತಿನಗರ ಮಾರುತಿ ನಗರದ ಹೆಣ್ಣು ಮಕ್ಕಳೆಲ್ಲರೂ ಇಲ್ಲಿ ಬಂದಿದ್ದೀರಾ, ಭಾರಿ ಸಂತೋಷ. ಮತ್ತೆ ನನ್ನ ನಟರಾಜ್ ಅವರು ಅವತ್ತು ಹೆಸರಿಗೆ ತಕ್ಕಂತೆ ಅವರು ನಟರಾಜರೇ, ಅವರು ಯಾವಾಗಲೂ ನಟರಾಜ. ಅವರು ದಯವಿಟ್ಟು ಅಲ್ಲಿದ್ದಾರೆ, ನನ್ನ ಸೋದರು. ಹಾಗಾಗಿ ಅವರಿಗೂ ಸ್ವಾಗತ ಹೇಳ್ತೀನಿ. ಮತ್ತೆಲ್ಲ ನನ್ನ ಆತ್ಮೀಯ ಬಂಧುಗಳೇ, ಎಲ್ಲ ನನ್ನ ಮಾಡುತ್ಕೆರೆದವ್ರು ಬಂದಿದ್ದಾರೆ, ಗಡಿಯವರು ಬಂದಿದ್ದಾರೆ, ಪಾಳ್ಯ ಹೈದರ್ ಸಾ ಪಾಳ್ಯ ಬಂದಿದ್ದಾರೆ, ಸೈಯದನ್ ಸಾ ಪಾಳ್ಯ ಬಂದಿದ್ದಾರೆ, ಶ್ರೀರಾಮ್ಪುರ್ ಬಂದಿದ್ದಾರೆ, ಗರಗ್ದವ್ರು ಬಂದಿದ್ದಾರೆ, ಜಾಂಕಲ್ನವ್ರು ಬಂದಿದ್ದಾರೆ. ಇವರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಮತ್ತೆ ಹೊನೆನಹಳ್ಳಿಯವರು ಬಂದಿದ್ದಾರೆ, ಮದ್ರೆಯವರು ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ದಯವಿಟ್ಟು ಯಾರ ಹೆಸರು ಹೇಳಿದ್ರೆ ನನಗೆ ಅನ್ಯತಾ ಭಾವಿಸ್ಬೇಡಿ. ಆಗ್ಬಿಟ್ಟು ಭಾರಿ ಸಂತೋಷ. ಇವತ್ತು ನಮ್ಮ ಶಾಸಕರು ಹೆಂಗೆ ಅಂದ್ರೆ, ನಾನು ಯಾಕೆ ಹೇಳ್ತೀನಿ ಅಂತಪ್ಪ ಅಂದ್ರೆ, ಶಾಸಕರು ಯಾವತ್ತೂ ಅಭಿವೃದ್ಧಿ ಬಯಸೋರು ಅವರು. ಯಾಕೆ ಇವತ್ತು ನೋಡ್ರಿ, ನಮ್ಮ ಗೌಸಿಯಾನಗರದಲ್ಲಿ ಬಂದ ತಕ್ಷಣ ಎಲ್ಲೋ ಬಂದಿದ್ದೀವಿ ಅನ್ನಂಗೆ ಕಾಣುತ್ತೆ. ಇಲ್ಲಿಂದಾನೇ ಪ್ರತಿಮವಾಗಿ ಈ ರೋಡಿಂದಾನೇ ಶುರುವಾಗಲಿ, ಈ ಕಡೆಯಿಂದ ಶುರುವಾಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಳ್ಳೆ ಲೈಟ್ ಎಲ್ಲ ಹಾಕ್ಸಿದ್ರು. ಸಾಕಷ್ಟು ಜನ ಬೇಡಿಕೆ ಇತ್ತು, ಆ ಕಡೆ ಹಾಕಿಸ್ರಿ, ಟಿ ಬಿ ಸರ್ಕಲಿಂದ ಹಾಕಿಸ್ರಿ ಅಂತ. ಅಲ್ಲಿ ಹಗ್ಲ ಐತೆ, ಶ್ರೀಮಂತರು ಅಡ್ಡಾಡೋದು. ಇಲ್ಲಿ ಇದು ಮಾಡಬೇಕು, ನಾವು ಒಂದು ಒಳ್ಳೆ ಒಂದು ಇದು ಕೊಡಬೇಕು, ಸ್ವಚ್ಛತೆ, ಒಂದು ಬೆಳಕು ಕೊಡಬೇಕು. ಹಾಗಾಗಿ ಇಲ್ಲೊಂದು ದೊಡ್ಡ ಒಳ್ಳೆ ಒಂದು ಪಾರ್ಕ್ ಮಾಡಬೇಕು. ಒಂದು ಬಹಳಷ್ಟು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ಪುರಸಭೆ ಚುನಾವಣೆಗಳು ಮುಂದೆ ಬರ್ತಿದ್ದಾವೆ. ಎಲ್ಲರೂ ಸಹಕರಿಸಿ ನಮಗೆ ಕೈ ಬಲ ಮಾಡಿದರೆ ಈ ನಮ್ಮ ಟೌನ್ ಅನ್ನು ಭಾರಿ ಅಭಿವೃದ್ಧಿ ಮಾಡಿ ಮತ್ತೆ ಇನ್ನಷ್ಟು ಬೆಳಕು ಮಾಡ್ತಾರೆ. ನಾನೆಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರ ಹೇಳ್ತಾ, ನಿಮಗೆಲ್ಲರಿಗೂ ಆಭಾರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.